ಸರ್ಕಾರ ಈಗ ಕಣ್ಣು ತೆರೆದು ಬೆಂಗಳೂರಿನ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ಸಿಎಂ ಒಂದ್ ಕಡೆ ರೌಂಡ್ಸ್ ಹಾಕ್ತಿದ್ದಾರೆ. ಬಟ್ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ ಬೆಂಗಳೂರಿನಲ್ಲಿ, ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ, ಜನರ ಪರದಾಟ ಆಗ್ತಾ ಇದೆ. ಇದನ್ನೇ ಈಗ ಪ್ರಮುಖ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಮಳೆ ಹಾನಿಯನ್ನೇ ಅಸ್ತ್ರ ಮಾಡಿಕೊಳ್ತಾ ಇದೆ ಬಿಜೆಪಿ. ಇವತ್ತು ಬಿಜೆಪಿಯಿಂದಲೂ ಕೂಡ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ ಅನ್ನೋದರ ಡೀಟೇಲ್ಸ್ ಇದೆ. ಆರ್ ಅಶೋಕ್, ವಿಜೇಂದ್ರ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡ್ತಾರಂತೆ. ಅಟ್ಲೀಸ್ಟ್ ಇದಕ್ಕಾದ್ರೂ ಒಂದಾದ್ರಲ್ಲ ಅನ್ನೋದು ಸದ್ಯ ಇರುವ ಕುತೂಹಲ. ಬಟ್ ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಆ ಮುನಿಸು ಮರೆತು ಬೆಂಗಳೂರಿನ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಯಾವ ರೀತಿ ಮಾಹಿತಿ ಕೊಡ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಸೊ ನಿನ್ನೆ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು. ಎಲ್ಲ ವಾಸ್ತವ ಪರಿಸ್ಥಿತಿಯ ಅವಲೋಕನ ಆಗಿದೆ. ಹಾಗಾಗಿ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಸರ್ಕಾರದ ವಿರುದ್ಧ ಮುಗಿ ಬೀಳೋದು ಕೂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಆರ್ ಅಶೋಕ್, ಮತ್ತೊಂದು ಕಡೆ ವಿಜೇಂದ್ರ, ಅಂದ್ರೆ ಒಟ್ಟಿನಲ್ಲಿ ಬಿಜೆಪಿ ನಿಯೋಗ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿಯನ್ನ ಅವಲೋಕನ ಮಾಡುವುದಕ್ಕೆ ಅಂತ ಸ್ವತಃ ಸ್ಥಳಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ರು. ಇದಾದ ಬಳಿಕ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾರಂತೆ ಬಿಜೆಪಿ ನಾಯಕರು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಮಳೆಯನ್ನೇ ಪ್ರಮುಖ ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಟ್ ಅದು ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ, ಯಾಕಂದ್ರೆ ಕಾಂಗ್ರೆಸ್ನವ್ರು ಏನೂ ಮಾಡಲಿಲ್ಲ, ಮಳೆ ಬಂದಾಗ ಸರಿಯಾಗಿ ವ್ಯವಸ್ಥೆ ಆಗಿಲ್ಲ ಅಂತ ಹೇಳೋಕ್ಕೂ ಮುನ್ನ ಈ ಹಿಂದೆ ನೀವು ಕೂಡ ಅಧಿಕಾರದಲ್ಲಿದ್ರಿ, ಬಟ್ ನೀವೇನ್ ಮಾಡಿದ್ರಿ ಅನ್ನೋದನ್ನ ಕೂಡ ಲೆಕ್ಕ ಕೇಳ್ತಾರೆ ಜನ. ಸೊ ಬಿಜೆಪಿ ಕಾಲದಲ್ಲಿ ನೀವೇನ್ ಮಾಡಿದ್ರಿ ಅದನ್ನ ಹೇಳಿ ನಂತರ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಅಂತ ಹೇಳಿದ್ರೆ ಸರಿಯಾಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಕುತೂಹಲ ಇರೋದು ಅಟ್ಲೀಸ್ಟ್ ಮಳೆ ಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆನಾದ್ರೂ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಅಂತ. ಅದರಲ್ಲಿ ಆರ್ ಅಶೋಕ್ ಮತ್ತು ವಿಜೇಂದ್ರ ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡ್ತಾ ಇರೋದು ಬಹಳ ಕುತೂಹಲ. ಬಟ್ ಈಗ ಕಾಂಗ್ರೆಸ್ ವಿರುದ್ಧ ಮುಗಿ ಬೀಳ್ತಾರೆ, ಇದೇ ಅಸ್ತ್ರ ಆಗುತ್ತೆ ಅಂದ್ರೆ ಇವರು ಕೂಡ ಅಧಿಕಾರದಲ್ಲಿ ಇದ್ರು, ಜನ ಇದನ್ನೇ ಪ್ರಶ್ನೆ ಮಾಡ್ತಾರೆ, ಯಾರು ಬಂದರೂ ಕೂಡ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಅಂತ. ಶ್ರುತಿ, ಕಳೆದ 2-3 ದಿನಗಳಿಂದಲೂ ಕೂಡ ಬೆಂಗಳೂರಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ಈ ಒಂದು ಧಾರಾಕಾರ ಮಳೆಗೆ ಬೆಂಗಳೂರಿನ ಜನ ಅಸ್ತವ್ಯಸ್ತರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ಇದೀಗ ಬಿಜೆಪಿ ಮುಂದಾಗಿರುವಂಥದ್ದು. ನಿನ್ನೆ ಅಷ್ಟೇ ಬಿಜೆಪಿ ನಿಯೋಗ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿ ನೀಡಿತ್ತು. ಅದೇ ರೀತಿಯಾಗಿ ಜಯನಗರ ಆಗಿರ್ಬೋದು, ಏನು ಈ ಮಳೆಯಿಂದ ಸಾವನ್ನಪ್ಪಿದಂತಹ ಕುಟುಂಬದವರ ಮನೆಗೂ ಕೂಡ ಭೇಟಿ ನೀಡಿದ್ರು. ಸೊ ಹೀಗಾಗಿ ಇದನ್ನೇ ಅಸ್ತ್ರ ಮಾಡಿಕೊಳ್ಳಲು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ನಿನ್ನೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಏನು ಮಳೆ ಹಾನಿ ಪ್ರದೇಶ ಬಿಜೆಪಿ ನಿಯೋಗ ಭೇಟಿ ನೀಡಿತ್ತು, ಆ ಒಂದು ಸಂದರ್ಭದಲ್ಲಿ ಪೋಸ್ಟರ್ ಹಿಡಿದು ಕೂಡ ಪ್ರದರ್ಶನವನ್ನ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು ಅನ್ನುವಂತಹ ಪೋಸ್ಟರ್ ಅನ್ನ ತೋರಿಸುವುದರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ನಿಯೋಗ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಅಂದ್ರೆ ನಿನ್ನೆ ಕೂಡ ಸಾಕಷ್ಟು ಅಂದ್ರೆ ಬೆಂಗಳೂರಿನಲ್ಲಿ ಜನ ಇಲ್ಲಿ ಅಳ್ತಾ ಇದ್ರೆ ಮಳೆಗೆ ಸಿಲುಕಿ ಅಲ್ಲಿ ಜನರ ಸಮಾಧಿ ಮೇಲೆ, ಅಂದ್ರೆ ಬೆಂಗಳೂರಿನ ಜನರ ಸಮಾಧಿ ಮೇಲೆ ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ, ಯಾವ ಪುರುಷಾರ್ಥಕ್ಕೆ ನೀವು ಸಮಾವೇಶವನ್ನ ಮಾಡ್ತಾ ಇದ್ದೀರಾ ಅಂತ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರು ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ಅಂದ್ರೆ ನಿನ್ನೆ ಏನು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು, ಅದೇ ರೀತಿಯಾಗಿ ಮಾಹಿತಿಯನ್ನ ಪಡ್ಕೊಂಡಿದ್ರು, ಯಾವ್ಯಾವ ಕಾರಣಕ್ಕೆ ಈ ರೀತಿಯಾಗಿ ಡ್ರೈನೇಜ್ ವಾಟರ್ ಎಲ್ಲ ನಿಂತಿದೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಸಂಪೂರ್ಣವಾಗಿ ಪಡ್ಕೊಂಡಿದ್ರು. ಇದೆಲ್ಲದರನ್ನ ಮಾಹಿತಿಯನ್ನ ಇಟ್ಕೊಂಡು ಇವತ್ತು ಮತ್ತೊಮ್ಮೆ ಸರ್ಕಾರದ ವಿರುದ್ಧ ಮುಗಿ ಬೀಳಲು ಬಿಜೆಪಿ ಪ್ರಯತ್ನವನ್ನ ನಡೆಸ್ತಾ ಇದೆ. ಇಂದು ಬೆಂಗಳೂರಿನಲ್ಲಿ ಬಾಬುರಾವ್ ಭವನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸ್ತಾ ಇರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ, ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೀತಾ ಇರುವಂತದ್ದು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯಲು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡು ಈಗಾಗಲೇ ಪ್ಲಾನ್ ಅನ್ನ ಮಾಡಿದೆ ರಾಜ್ಯ ಬಿಜೆಪಿ.